ಡಾಕ್ಟರ್ ಮಂಜುನಾಥ್, ಸಹಾಯಕ ಪ್ರಾಧ್ಯಾಪಕರು, GFGC ಹೊಸಬಂಡಿ, ಯರ್ಲಾಪುರ. ಸೆಮಿಸ್ಟರ್ 3, ಕರ್ನಾಟಕ ಸರ್ಕಾರ ಮತ್ತು ರಾಜಕೀಯ, ಘಟಕ 5, ಕರ್ನಾಟಕದ ಪ್ರಮುಖ ವಿವಾದಗಳು, ಭಾಗ 2. ಅಧ್ಯಾಯ 15, ಭ್ರಷ್ಟಾಚಾರ ಮತ್ತು ಕರ್ನಾಟಕ ಲೋಕಾಯುಕ್ತ. ಅವಧಿ 7, ಭ್ರಷ್ಟಾಚಾರ. ಈ ದಿನ ಭಾರತದಲ್ಲಿರುವಂಥ ಭ್ರಷ್ಟಾಚಾರದ ಕುರಿತು ತಿಳಿದುಕೊಳ್ಳೋಣ. ಭ್ರಷ್ಟಾಚಾರವು ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಅಭಿವೃದ್ಧಿಗೆ ಅಡ್ಡಿಪಡಿಸುವ ಒಂದು ಪ್ರಮುಖ ಅಂಶವಾಗಿದೆ. ಅಂದರೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ಅಭಿವೃದ್ಧಿಗೊಳ್ಳದೇ ಇರುವಂತೆ, ವಿಶೇಷವಾಗಿ ದೇಶ ಅಭಿವೃದ್ಧಿ ಆಗದಂತೆ ತಡೆಹಿಡಿಯುವಂಥ ಒಂದು ಸಾಮಾಜಿಕ ದೇಶದ ಪಿಡುಗು ಯಾವುದಂತಂದರೆ ಅದು ಭ್ರಷ್ಟಾಚಾರ ಅಂತೇಳಿ ನಾವು ಹೇಳ್ಬೋದು. ಭ್ರಷ್ಟಾಚಾರದ ಮೂಲಗಳಲ್ಲಿ ಆಡಳಿತಾತ್ಮಕ ನಿರ್ಲಕ್ಷ್ಯತೆ, ಜವಾಬ್ದಾರಿಯ ಕೊರತೆ, ಕಠಿಣವಲ್ಲದ ಕಾನೂನು ಮತ್ತು ರಾಜಕೀಯ ಹಸ್ತಕ್ಷೇಪ ಭಾರತ ದೇಶದಲ್ಲಿ ಹೆಚ್ಚಿರುವುದರಿಂದ ಭ್ರಷ್ಟಾಚಾರ ಭಾರತ ದೇಶದಲ್ಲಿ ಅಧಿಕವಾಗಿದೆ ಅಂತೇಳಿ ನಾವು ಹೇಳ್ಬೋದು. ಈ ಭ್ರಷ್ಟಾಚಾರದ ಅರ್ಥ ಮತ್ತು ವಾಕ್ಯಗಳನ್ನು ನೋಡೋದಾದರೆ, ಅಧಿಕಾರ ಅಥವಾ ಸ್ಥಾನವನ್ನು ವೈಯಕ್ತಿಕ ಲಾಭಕ್ಕಾಗಿ ದುರುಪಯೋಗಪಡಿಸುವಂಥ ಕ್ರಿಯೆಯನ್ನು ನಾವು ಭ್ರಷ್ಟಾಚಾರ ಅಂತೇಳಿ ಕರಿತೀವಿ. ಅಂತಂದರೆ ಸರ್ಕಾರದ ಅಧಿಕಾರದಲ್ಲಿರುವಂಥ ಅಧಿಕಾರ ವರ್ಗದವರಾಗಿರ್ಬೋದು ಅಥವಾ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಅದನ್ನು ವೈಯಕ್ತಿಕ ಲಾಭಕ್ಕೆ ಅಧಿಕಾರವನ್ನೇ ದುರುಪಯೋಗಪಡಿಸಿಕೊಳ್ಳುವಂಥ ಕ್ರಿಯೆಯನ್ನು ನಾವು ಭ್ರಷ್ಟಾಚಾರ ಅಂತೇಳಿ ನಾವು ಕರಿಬೋದು. ನೆಕ್ಸ್ಟ್, ಸಾರ್ವಜನಿಕ ನಂಬಿಕೆಗೆ ಧಕ್ಕೆ ನೀಡುವಂಥ ಕೃತ್ಯ ಇದು. ಭ್ರಷ್ಟಾಚಾರ ಅಂತಂದರೆ ಒಳ್ಳೆಯದೇನಲ್ಲ, ಆದರೆ ಸಾರ್ವಜನಿಕ ನಂಬಿಕೆಗೆ ಧಕ್ಕೆ ನೀಡುವಂಥ ಕೆಲಸ ಮಾಡಿದರೆ ಅದನ್ನು ಭ್ರಷ್ಟಾಚಾರ ಅಂತೇಳಿ ನಾವು ಕರಿತೀವಿ. ಹಾಗೆ ಲಾಭಕ್ಕಾಗಿ ನಿಯಮ ಮತ್ತು ನೀತಿಯ ಉಲ್ಲಂಘನೆ, ಅಂದರೆ ಹಣ ಸಿಗುತ್ತಂತೇಳಿ ಮತ್ತೊಂದು ಸಿಗುತ್ತಂತೇಳಿ ಹಲವು ಸರ್ಕಾರದ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಆ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ನಾವು ಭ್ರಷ್ಟಾಚಾರ ಅಂತೇಳಿ ನಾವು ಕರಿತೀವಿ. ಭ್ರಷ್ಟಾಚಾರದ ರೂಪಗಳು ಹೇಗೆ ಭಾರತ ದೇಶದಲ್ಲಿ ಇವೆ ಅಂತಂದರೆ, ಲಂಚ ಅಂತಾರೆ ಹಣವನ್ನು ಪಡೆದು ಕೆಲಸ ಮಾಡುವಂಥದ್ದನ್ನು ನಾವು ಭ್ರಷ್ಟಾಚಾರದ ಒಂದು ರೂಪ ಅಂತೇಳಿ ಪಡಿಬಹುದು ನಾವು. ಅಂದರೆ ಲಂಚ ಕೊಟ್ಟರೆ ಮಾತ್ರ ಸರ್ಕಾರದ ಕೆಲಸಗಳನ್ನು ಮಾಡುವಂಥದ್ದನ್ನು ನಾವು ಕಾಣಬಹುದು. ಮೋಸ ಮಾಡೋದು ಅಂತಂದರೆ, ಈ ಅಧಿಕಾರದಲ್ಲಿರುವಂಥ ಅಧಿಕಾರಿ ವರ್ಗದವರು ಮೋಸಗೊಳಿಸಿ ಯಾರಿಗೆ ಆ ಸೌಲಭ್ಯ ಸಿಗಬೇಕಿತ್ತೋ ಆ ಸೌಲಭ್ಯಗಳನ್ನು ಸಿಗದಂತೆ ಮಾಡಿ ಸೌಲಭ್ಯಗಳಿಗೆ ಅನರ್ಹತೆಯನ್ನು ಹೊಂದಿರುವಂಥ ವ್ಯಕ್ತಿಗಳಿಗೆ ಕೊಡುವಂಥದ್ದು ಈ ಮೋಸ ಅಂತೇಳಿ ಕರಿಬೋದು. ಅಂದರೆ ಭ್ರಷ್ಟಾಚಾರದ ಮತ್ತೊಂದು ರೂಪ ಅಂತಂದರೆ ಮೋಸ ಅಂತೇಳಿ ನಾವು ಫ್ರಾಡ್ ಅಂತೇಳಿ ನಾವು ಕರಿತೀವಿ. ಆಮೇಲೆ ಅಧಿಕಾರದ ದುರುಪಯೋಗ, ಅಂದರೆ ಅಧಿಕಾರಿ ವರ್ಗದವರಿಗೆ ಹಲವಾರು ಅವಕಾಶಗಳನ್ನು ಸಾಮಾಜಿಕ ಏಳಿಗೆಗೋಸ್ಕರ, ಸಮಾಜದ ಅಂಚಿನಲ್ಲಿರುವಂಥ ಜನರ ಅಭಿವೃದ್ಧಿಗೋಸ್ಕರ ಹಲವಾರು ಅಧಿಕಾರಗಳನ್ನು ಕೊಟ್ಟಿರ್ತಾರೆ. ಆ ಅಧಿಕಾರ ಕೊಟ್ಟಿರುವಂಥ ಸಂದರ್ಭದಲ್ಲಿ ಕೊಡಬೇಕಾದಂಥ ಸೌಲಭ್ಯಗಳು ಯಾರಿಗೆ ಕೊಡಬೇಕೋ ಅವರಿಗೆ ಕೊಡದೆ ಅನರ್ಹತೆಯನ್ನು ಇರುವಂಥ ವ್ಯಕ್ತಿಗಳಿಗೆ ಸೌಲಭ್ಯಗಳನ್ನು ಕೊಟ್ಟರೆ ಅದನ್ನು ನಾವು ಮಿಸ್ಯೂಸ್ ಆಫ್ ಪವರ್ ಅಂತೇಳಿ ನಾವು ಕರಿತೀವಿ. ಆಮೇಲೆ ಪಕ್ಷಪಾತ, ಅಂದರೆ ನೆಪ್ಟಿಸಮ್ ಅನ್ನುವಂಥದ್ದು ಅಂತಂದರೆ ಯಾವುದೇ ಅಧಿಕಾರಕ್ಕೆ ಬಂದಂಥ ವ್ಯಕ್ತಿಗಳು ಪಕ್ಷಪಾತ ಮಾಡದೆ ಎಲ್ಲರನ್ನ ಒಂದೇ ರೀತಿ ಕಾಣುವಂಥ ಅಧಿಕಾರಿ ವರ್ಗದವರು ಬೇಕು. ಆದರೆ ಹಣದ ಆಸೆಗೋಸ್ಕರ ಪಕ್ಷಪಾತ ಮಾಡಿ ಕೊಡಬೇಕಾದಂಥವರಿಗೆ ಸೌಲಭ್ಯ ಕೊಡದೆ ವಂಚನೆ ಮಾಡುವಂಥದ್ದನ್ನು ನಾವು ಪಕ್ಷಪಾತ ಅಂತೇಳಿ ನಾವು ಕರಿಬೋದು. ಭ್ರಷ್ಟಾಚಾರದ ಮತ್ತೊಂದು ರೂಪ ಅಂತಂದರೆ ಕಡತ ತಡ ಮಾಡುವ ವ್ಯವಸ್ಥೆ, ರೆಡ್ ಟ್ಯಾಪಿಸಮ್ ಅಂತೇಳಿ ಕರಿತೀವಿ ನಾವು. ಅಂದರೆ ಸರ್ಕಾರದ ಕೆಲಸಗಳಾಗಬೇಕಂತಂದರೆ ಈ ಕಡತಗಳು, ಫೈಲ್ಗಳು ಒಂದು ಟೇಬಲಿಂದ ಮತ್ತೊಂದು ಟೇಬಲ್ಗೆ ಹೋಗುವಂಥದ್ದಿದೆ. ಆದರೆ ಆ ಕಡತಗಳು ಒಂದು ವ್ಯವಸ್ಥೆಯಿಂದ ಮತ್ತೊಂದು ವ್ಯವಸ್ಥೆಗೆ ಹೋಗಬೇಕಂತಂದರೆ ಹಣ ಕೊಡದೆ ಮುಂದಕ್ಕೆ ಮೂವ್ ಮಾಡದೇ ಇರುವಂಥ ವ್ಯವಸ್ಥೆಯನ್ನು ನಾವು ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ನೋಡ್ತೀವಿ. ಇದು ಕೂಡ ಭ್ರಷ್ಟಾಚಾರದ ಮತ್ತೊಂದು ರೂಪ ಅಂತೇಳಿ ನಾವು ಹೇಳ್ಬೋದು. ಭ್ರಷ್ಟಾಚಾರಕ್ಕೆ ಕಾರಣಗಳು ಏನು? ವಿಶೇಷವಾಗಿ ಭಾರತ ದೇಶದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ. ಅದಕ್ಕೆ ಕಾರಣ ಏನಂತಂದರೆ ಕಠಿಣ ಕಾನೂನುಗಳ ಕೊರತೆ. ಅಂದರೆ ಕಾನೂನುಗಳನ್ನು ಜಾರಿ ಮಾಡಿದ್ದೀವಿ ನಾವು 1947ರಲ್ಲಿ, 1988ರಲ್ಲಿ ಭ್ರಷ್ಟಾಚಾರ ಭಾರತ ದೇಶದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಿರ್ಮೂಲನೆ ಮಾಡೋದಕ್ಕೆ ಕಾನೂನನ್ನು ತಂದರೂ ಸಹ
ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಏನಂದರೆ ಈ ಭ್ರಷ್ಟಾಚಾರ ಮಾಡಿದಂಥ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ಕೊಡೋದಕ್ಕೆ ಅದರಲ್ಲಿ ಕಾನೂನುಗಳು ಇಲ್ಲದೇ ಇರುವಂಥದ್ದು ಪ್ರಮುಖವಾದ ಕಾರಣ ಆಗಿದೆ ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟು ಅಧಿಕಾರಿಗಳ ಲಾಲಸೆಯ ಮನೋಭಾವ. ಅಂದರೆ ಅಧಿಕಾರಿ ವರ್ಗದವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಲಾಲಸೆ ಭಾವನೆ ಇದೆ. ದುಡ್ಡು ಕೊಟ್ಟಾಗ ಕೆಲಸ ಮಾಡುವಂಥದ್ದು, ಅಂದರೆ ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಸರ್ಕಾರ ಅಥವಾ ವ್ಯವಸ್ಥೆಯಲ್ಲಿ ಬಂದಿರೋದರಿಂದ ಈ ಭ್ರಷ್ಟಾಚಾರ ಹೆಚ್ಚಾಗೋದಕ್ಕೆ ಪ್ರಮುಖ ಕಾರಣವಾಗಿದೆ ಅಂತೇಳಿ ನಾವು ಹೇಳ್ಬೋದು. ಹಾಗೆ ಸಾರ್ವಜನಿಕ ಜಾಗೃತಿ ಕೊರತೆ, ಎಷ್ಟರ ಮಟ್ಟಿಗೆ ಭಾರತ ದೇಶದಲ್ಲಿ ಸಾರ್ವಜನಿಕ ಜಾಗೃತಿ ಕೊರತೆ ಇದೆ ಅಂತಂದರೆ ದುಡ್ಡು ಕೊಟ್ಟರೆ ಮಾತ್ರ ಸರ್ಕಾರಿ ವರ್ಗದವರು ಕೆಲಸ ಮಾಡಬೇಕು ಅನ್ನುವಂಥದ್ದು ಜನರು ತಿಳ್ಕೊಂಡಿದ್ದಾರೆ. ಅಂದರೆ ಅವರಿಗೆ ಯಾವುದೇ ವೇತನ ಕೊಡೋದಿಲ್ಲ ಅನ್ನುವಂಥ ಕೂಡ ಕೆಲವೊಬ್ಬರ ಭಾವನೆಯಾಗಿದೆ. ಅಂದರೆ ಕೆಲಸ ಕೊಟ್ಟು ಮಾಡಿಕೊಂಡ್ರೆ ಮಾತ್ರ ಅದು ಸರಿಯಾದ ಕ್ರಮ ಅನ್ನುವಂಥದ್ದು ನಮ್ಮ ಭಾರತ ದೇಶದ ಪ್ರಜೆಗಳಲ್ಲಿ ಮೂಡಿರುವಂಥದ್ದು ಪ್ರಮುಖವಾಗಿ ಭ್ರಷ್ಟಾಚಾರಕ್ಕೆ ಕಾರಣವಾಗಿದೆ ಅಂತೇಳಿ ನಾವು ಹೇಳ್ಬೋದು. ಜನಸಂಖ್ಯೆ ಹೆಚ್ಚಳ ಅಂತಂದರೆ ಈ ಅಧಿಕಾರಿ ವರ್ಗದವರು ಅಥವಾ ಸರ್ಕಾರ ಈ ಜನಸಂಖ್ಯೆ ಹೆಚ್ಚಿರೋದರಿಂದ ಸೌಲಭ್ಯಗಳನ್ನು ಕೊಡೋಕ್ಕೆ ಆಗದೇ ಇರುವಂಥದ್ದು, ಮತ್ತು ಇರುವಂಥ ಅಧಿಕಾರಿ ವರ್ಗದವರ ಸಂಖ್ಯೆ ಹೆಚ್ಚಿರೋದರಿಂದ ಇದನ್ನು ತಡೆಯೋದಕ್ಕೆ ಬಹಳ ಕಷ್ಟ ಆಗಿರೋದರಿಂದ ಭ್ರಷ್ಟಾಚಾರಕ್ಕೆ ಮತ್ತೊಂದು ಪ್ರಮುಖ ಕಾರಣ ಜನಸಂಖ್ಯೆ ಹೆಚ್ಚಳ ಅಂತೇಳಿ ನಾವು ಕರಿಬೋದು. ರಾಜಕೀಯ ಹಸ್ತಕ್ಷೇಪ ಎಷ್ಟಿದೆ ಅಂದರೆ ಭಾರತ ದೇಶದಲ್ಲಿ ರಾಜಕೀಯ ಹಸ್ತಕ್ಷೇಪ ಮೂಲ ನಮ್ಮ ಭಾರತ ದೇಶದಲ್ಲಿ ಭ್ರಷ್ಟಾಚಾರ ಆಗೋದಕ್ಕೆ ಒಂದು ರಾಜಕೀಯ ಹಸ್ತಕ್ಷೇಪ ಅನ್ನುವಂಥದ್ದು ಪ್ರಮುಖವಾದಂಥ ಕಾರಣವಾಗಿದೆ. ಹಾಗಾಗಿ ಭಾರತ ದೇಶದಲ್ಲಿ ಭ್ರಷ್ಟಾಚಾರಕ್ಕೆ ಕಾರಣಗಳು ಈ ಎಲ್ಲ ಅಂಶಗಳು ಇವೆ ಅಂತೇಳಿ ನಾವು ಹೇಳ್ಬೋದು. ಭ್ರಷ್ಟಾಚಾರವನ್ನು ಭಾರತ ದೇಶದಲ್ಲಿ ನಿಗ್ರಹ ಮಾಡೋದಕ್ಕೆ, ನಿರ್ಮೂಲನೆ ಮಾಡೋದಕ್ಕೆ ಹಲವಾರು ಕ್ರಮಗಳನ್ನು ತಂದಿದ್ದಾರೆ. ಅವು ಯಾವಂತಂದರೆ ಕೇಂದ್ರ ಜಾಗೃತ ಅಥವಾ ಎಚ್ಚರಿಕಾ ಆಯೋಗ ಅಂತೇಳಿ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತೇಳಿ 1964ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದರ ಮುಖಾಂತರ ಭಾರತ ದೇಶದಲ್ಲಿ ನಡೆಯುವಂಥ ಭ್ರಷ್ಟಾಚಾರವನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟು CBI ಅಂತಿದೆ, ಕೇಂದ್ರೀಯ ತನಿಖಾ ದಳ ಅಂತೇಳಿ 1963ರಲ್ಲಿ ಸ್ಥಾಪನೆ ಮಾಡಿ ಭಾರತ ದೇಶದಲ್ಲಿ ಆಗುವಂಥ ಭ್ರಷ್ಟಾಚಾರದ ವಿಷಯಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿ ಅವರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗೆ ಮಾಹಿತಿ ಹಕ್ಕು ಕಾಯ್ದೆ, ಅದರ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅನ್ನುವಂಥದ್ದು ಭಾರತ ದೇಶದಲ್ಲಿ 2005 ಅಕ್ಟೋಬರ್ 12ರಂದು ಜಾರಿಗೆ ತರಲಾಗಿದೆ. ಅಂದರೆ ಸರ್ಕಾರದ ಯಾವುದೇ ಕೆಲಸ ಕಾರ್ಯಗಳು ನಡೆಯದೇ ದುಡ್ಡನ್ನು ಕೊಳ್ಳೆ ಹೊಡೆದಂಥ ಸಂದರ್ಭದಲ್ಲಿ ಮಾಹಿತಿಯ ಹಕ್ಕಿನ ಮೂಲಕ ಆ ವಿಷಯವನ್ನು ತಿಳಿದುಕೊಂಡು ಭ್ರಷ್ಟಾಚಾರ ಆಗದಂತೆ ತಡೆಯುವುದಕ್ಕೆ ಪ್ರಮುಖವಾದಂಥ ಪಾತ್ರವನ್ನು ಈ ಮಾಹಿತಿ ಹಕ್ಕು ಕಾಯ್ದೆ ಹೊರಡಿಸ್ತಾ ಇದೆ. ಅದರ ಜೊತೆಗೆ ದೇಶದ ಭ್ರಷ್ಟಾಚಾರವನ್ನು ಕಡಿಮೆ ಮಾಡೋದಕ್ಕೆ ಲೋಕಪಾಲ್ ಅನ್ನುವಂಥ ಬಿಲ್ಲನ್ನು ಜಾರಿಗೆ ತಂದಿದ್ದೀವಿ ನಾವು. 2013 ಜನವರಿ 1ರಂದು ಈ ಕಾನೂನನ್ನು ಜಾರಿ ಮಾಡಿದ್ದೀವಿ. ಅದು ವಿಶೇಷವಾಗಿ ಭಾರತ ದೇಶದಲ್ಲಿರುವಂಥ ಭ್ರಷ್ಟಾಚಾರವನ್ನು ಕಡಿಮೆ ಮಾಡೋದಕ್ಕೆ ಅದು ಕೆಲಸ ಮಾಡಿದರೆ, ರಾಜ್ಯದಲ್ಲಿರುವಂಥ ಭ್ರಷ್ಟಾಚಾರವನ್ನು ಕಡಿಮೆ ಮಾಡೋದಕ್ಕೆ, ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ಭ್ರಷ್ಟಾಚಾರವನ್ನು ಕಡಿಮೆ ಮಾಡೋದಕ್ಕೆ ಲೋಕಾಯುಕ್ತ ಅನ್ನುವಂಥ ಸಂಸ್ಥೆಯನ್ನು 1984ರಲ್ಲಿ ಜಾರಿ ಮಾಡಲಾಗಿದೆ. ಇನ್ನೊಂದು 1947 ಜೊತೆಗೆ 1988ರಲ್ಲಿ ಸಹ ಭ್ರಷ್ಟಾಚಾರದ ವಿರುದ್ಧ ಒಂದು ಕಾನೂನುಗಳನ್ನು ಮಾಡಲಾಗಿದೆ. ಅಂದರೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕೋ ಅವೆಲ್ಲ ಕ್ರಮಗಳನ್ನು ಕೈಗೊಂಡಿದೆ. ಆದರೂ ಸಹ ಭಾರತದಲ್ಲಿ ಭ್ರಷ್ಟಾಚಾರ ಪೂರ್ಣ ಪ್ರಮಾಣದಲ್ಲಿ ನಿಗ್ರಹ ಮಾಡೋದಕ್ಕೆ, ನಿರ್ಮೂಲನೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಅಂತಂದರೆ ದೇಶದ ಪ್ರಜೆಗಳೆಲ್ಲ ಭಾಗಿದಾರ ಆಗಬೇಕು. ಭ್ರಷ್ಟಾಚಾರ ಹೋಗ್ಬೇಕಂತಂದರೆ ಎಲ್ಲಿವರೆಗೂ ಕೊಡೋರಿದೆಯೋ ಅಲ್ಲಿವರೆಗೂ ತಗೊಳ್ಳೋರು ಇದ್ದೇ ಇರ್ತಾರೆ. ಹಾಗಾಗಿ ಅದಕ್ಕೆ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದ ಕೃತಿಯಲ್ಲಿ ಭಾರತದಲ್ಲಿ ಭ್ರಷ್ಟಾಚಾರ ಹೇಗಿದೆ ಅನ್ನುವಂಥದ್ದನ್ನು ತನ್ನ ಪ್ರಾಚೀನ ಕಾಲದಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ಬೋದು. ಅಂದರೆ ಜೇನು ಬಿಚ್ಚಿದವನು ಕೈ ನೆಕ್ಕದಿರಲು ಸಾಧ್ಯವಿಲ್ಲ. ಅದರಂತೆ ಅಧಿಕಾರದಲ್ಲಿರುವಂಥ ಅಧಿಕಾರಿ ವರ್ಗದವರು ಭ್ರಷ್ಟಾಚಾರವನ್ನು ಮಾಡದೇ ಇರಲು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ನೋಡಿದ್ರೆ ಭಾರತದಲ್ಲಿ ಭ್ರಷ್ಟಾಚಾರ ತಾಂಡವಡ್ತಾ ಇದೆ, ಸಮಾಜದ ಪಿಡುಗಾಗಿ ಬಂದಿದೆ. ಈ ಪೂರ್ಣ ಪ್ರಮಾಣದ ಭ್ರಷ್ಟಾಚಾರ ಹೋಗಬೇಕಂತಂದರೆ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಯು ನಾವೆಲ್ಲ ಜಾಗೃತಿಗೊಂಡಾಗ ಮಾತ್ರ ಭಾರತ ದೇಶದ ಭ್ರಷ್ಟಾಚಾರ ಹೋಗೋದಕ್ಕೆ ಸಾಧ್ಯ ಆಗುತ್ತಂತೇಳಿ ನಾವು ಹೇಳ್ಬೋದು.